ಶಕ್ತಿಸೌಧ ವಿಧಾನಸೌಧಕ್ಕೆ ಮತ್ತೊಂದು ಮನಿ ಬ್ಯಾಗ್ ಬಂದಿದೆ. 6 ಲಕ್ಷ ಹಣದೊಂದಿಗೆ ವಿಧಾನಸೌಧಕ್ಕೆ ವ್ಯಕ್ತಿ ಬಂದಿದ್ದಾನೆ. ಕೆಂಗಲ್ ಗೇಟ್ ಮೂಲಕ ವಿಧಾನಸೌಧದ ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ನೋಡಿ, 6 ಲಕ್ಷ ಹಣ ಇದ್ದಂತ ಬ್ಯಾಗ್ ಅನ್ನ ಹಿಡ್ಕೊಂಡು ಬಂದಿದ್ದಾನೆ ಒಬ್ಬ ವ್ಯಕ್ತಿ. ಕೆಂಗಲ್ ಗೇಟ್ ಮೂಲಕ ವಿಧಾನಸೌಧದ ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಪೊಲೀಸರು ಬ್ಯಾಗ್ ಚೆಕ್ ಮಾಡಿದಾಗ 6 ಲಕ್ಷ ರೂಪಾಯಿ ಹಣ ಪತ್ತೆಯಾಗಿದೆ. ಇಷ್ಟು ಹಣ ತಗೊಂಡು ವಿಧಾನಸೌಧ ಒಳಗಡೆ ಹೋಗುವ ಹಾಗಿಲ್ಲ. ದುಡ್ಡು ತಂದ ವ್ಯಕ್ತಿಯನ್ನ ತಡೆದು ಪೊಲೀಸ್ನವರು ವಶಕ್ಕೆ ಪಡೆದಿದ್ದಾರೆ. ಎಸಿಪಿ ಕೃಷ್ಣಯ್ಯ ಕಚೇರಿಯಲ್ಲಿ ದುಡ್ಡು ತಂದ ಯುವಕನ ವಿಚಾರಣೆ ಕೂಡ ನಡೀತಾ ಇದೆ. ಯಾರು ಆತ? ಆ 6 ಲಕ್ಷ ರೂಪಾಯಿ ಯಾಕೆ ವಿಧಾನಸೌಧದ ಒಳಗಡೆ ತರೋದಕ್ಕೆ ಪ್ರಯತ್ನ ಪಟ್ಟ? ಯಾರಿಗೆ ಕೊಡೋದಕ್ಕೆ ಬಂದಿದ್ದ ಅಥವಾ ಸುಮ್ಮನೆ ಇಟ್ಕೊಂಡು ಬಂದಿದ್ನ? ವಿಧಾನಸೌಧದಲ್ಲಿ ಆತನಿಗಿರುವಂತ ಕೆಲಸ ಏನು? ಇದೆಲ್ಲದರ ಬಗ್ಗೆಯೂ ಕೂಡ ಈಗ ವಿಚಾರಣೆ ಆಗುತ್ತೆ. ಸೊ ಪೊಲೀಸ್ನವರು ಪ್ರಾಥಮಿಕವಾಗಿ ಯಾರು ನೀನು, ಇಷ್ಟೊಂದು ಹಣ ತೆಗೆದುಕೊಂಡು ಯಾಕೆ ಬಂದಿದೀಯಾ, ಇದೆಲ್ಲದರ ಬಗ್ಗೆಯೂ ಕೂಡ ಪ್ರಶ್ನೆ ಮಾಡಿದ್ದಾರೆ. ಈಗ ಎಸಿಪಿ ಕೃಷ್ಣಯ್ಯ ಕಚೇರಿಯಲ್ಲಿ ಈಗ ಆತನನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಈ ಹಿಂದೆನೂ ಕೂಡ ಡೈರೆಕ್ಟ್ ಆಗಿ ವಿಧಾನಸೌಧದ ಒಳಗಡೆನೆ ಒಬ್ಬ ವ್ಯಕ್ತಿ ಹಣ ತೆಗೆದುಕೊಂಡು ಹೋಗಿದ್ದ. ಸೊ ಅದಾದ ನಂತರ ಅದು ದೊಡ್ಡ ಒಂದು ಚರ್ಚೆ ಆಯಿತು ಮತ್ತು ಆತ ಯಾರು ಏನು ಎಲ್ಲದರ ಬಗ್ಗೆಯೂ ಕೂಡ ಪತ್ತೆ ಆಯಿತು. ಸೊ ಈಗ ಮತ್ತೊಬ್ಬ ವ್ಯಕ್ತಿ 6 ಲಕ್ಷ ರೂಪಾಯಿ ಹಣ ಇದ್ದಂತ ಬ್ಯಾಗ್ ಅನ್ನ ಒಳಗಡೆ ತಗೊಂಡು ಹೋಗೋದಕ್ಕೆ ಟ್ರೈ ಮಾಡಿದ್ದಾನೆ. ಸೊ ಹಾಗಾದ್ರೆ ಆ ವ್ಯಕ್ತಿ ಯಾರು, ಎಲ್ಲಿಂದ ಬಂದ, ಯಾಕೆ ಬಂದ, ಅದು ಕೂಡ ವಿಧಾನಸೌಧದ ಒಳಗಡೆ ಯಾಕೆ ಬರ್ತಾ ಇದ್ದ, ಅಲ್ಲಿ ಯಾರನ್ನು ಭೇಟಿ ಆಗ್ಬೇಕಾಗಿತ್ತು, ಆ ಹಣ ಯಾರಿಗಾದ್ರೂ ಕೊಡಬೇಕಾಗಿತ್ತಾ ಅಥವಾ ಸುಮ್ಮನೆ ಆತನ ಬಳಿ ಇಟ್ಕೊಂಡಿದ್ನ, ಆ ಹಣದ ಮೂಲ ಏನು, ಎಲ್ಲದರ ಬಗ್ಗೆಯೂ ಕೂಡ ಈಗ ತನಿಖೆ ಆಗಬೇಕು. ಜೊತೆಗೆ ವಿಚಾರಣೆ ಒಳಪಡಿಸಲಾಗಿದೆ. ನೋಡಿ, ಅಲ್ಲಿ ದುಡ್ಡು ಇರುವಂತ ಬ್ಯಾಗ್ ಅನ್ನ ಹೊತ್ಕೊಂಡು ಹೋಗ್ತಾ ಇರುವಂತ ವ್ಯಕ್ತಿಯ ಫೋಟೋವನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಆ ಬ್ಯಾಗ್ನಲ್ಲಿ, ಆ ಬ್ಲಾಕ್ ಬ್ಯಾಗ್ನಲ್ಲಿ 6 ಲಕ್ಷ ರೂಪಾಯಿ ಹಣ ಇದೆ. 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ, 6 ಲಕ್ಷ ರೂಪಾಯಿ ಹಣ ಇದೆ. ಸೊ ಆತನನ್ನ ತಡೆದು ಇನ್ನೇನು ಆಲ್ಮೋಸ್ಟ್ ಒಳಗಡೆನೆ ಹೋಗ್ಬೇಕಾಗಿತ್ತ ಆತ. ಕೆಂಗಲ್ ಗೇಟ್ ಇದೆಯಲ್ಲ, ಅದರ ಹೊರಗಡೆ ಇದ್ದಾನಿದ್ದ. ಒಳಗಡೆ ಹೋಗಬೇಕಾದಂತಹ ಸಂದರ್ಭದಲ್ಲಿ ಆತನನ್ನ ಗೇಟ್ ನಲ್ಲಿದ್ದಂತ ಪೊಲೀಸ್ನವರು ತಡೆದಿದ್ದಾರೆ. ಯಾರು ನೀನು, ಬ್ಯಾಗ್ ನಲ್ಲಿ ಏನಿದೆ? ಸುಮ್ಮನೆ ಈಗ ಯಾರೇ ಒಳಗಡೆ ಹೋದ್ರೂ ಕೂಡ ಅಪರಿಚಿತರು ಅವರನ್ನ ಅಂದ್ರೆ ತಪಾಸಣೆ ಮಾಡ್ತಾರೆ, ಪರಿಶೀಲನೆ ಮಾಡ್ತಾರೆ ಅವರನ್ನ. ಸೊ ಅವ್ರ ಬ್ಯಾಗಲ್ಲಿ ಏನಿದೆ, ಅವ್ರು ಯಾರು, ಎಲ್ಲದರ ಬಗ್ಗೆಯೂ ಕೂಡ ಕೇಳಿನೇ ಅದಾದ ನಂತರ ಒಳಗಡೆ ಬಿಡ್ತಾರೆ ಅವರನ್ನ. ಸೊ ಅದೇ ರೀತಿಯಾಗಿ ಈ ವ್ಯಕ್ತಿಯನ್ನು ಕೂಡ ತಡೆದು ಯಾರು ಏನು ಎತ್ತ ಬ್ಯಾಗ್ನಲ್ಲಿ ಏನಿದೆ ಅಂತ ಹೇಳಿ ನೋಡಿದಾಗ 6 ಲಕ್ಷ ರೂಪಾಯಿ ಹಣ ಸಿಕ್ಕಿದೆ. ಸೊ ಹಂಗಾಗಿ ಈಗ ಆತನನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ, ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ದುಡ್ಡಿರುವಂಥ ಬ್ಯಾಗ್ನ. ಸೊ ನಾನು ಈಗಾಗಲೇ ಹೇಳಿದೆ ಯಾಕೆ ಏನು ಎತ್ತ ಎಲ್ಲದರ ಬಗ್ಗೆಯೂ ಕೂಡ ಈಗ ಚರ್ಚೆ ಆಗಲೇಬೇಕು ಮತ್ತು ವಿಚಾರಣೆ ಆಗಲೇಬೇಕು. ಸೊ ಈತ ಯಾರಿಗಾದರೂ ಅದನ್ನು ಕೊಡೋದಕ್ಕೆ ತಂದಿದ್ನ, ಯಾವುದಾದ್ರೂ ಅಧಿಕಾರಿಗೆ ಕೊಡೋದಕ್ಕೆ ತಂದಿದ್ನ, ಯಾವುದಾದ್ರೂ ಶಾಸಕರಿಗೆ ಕೊಡೋದಕ್ಕೆ ತಂದಿದ್ನ, ಅಥವಾ ಹಣ ಯಾರದ್ದು, ಯಾರಿಗೆ ಸಂಬಂಧಪಟ್ಟದ್ದು,